ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಖಲಿಸ್ತಾನಿ ಉಗ್ರ ಗುರುಪತ್ವಂತ್ ಸಿಂಗ್ ಪನ್ನು ಕೊಲೆಗೆ ಭಾರತದ ಏಜೆನ್ಸಿಗಳು ಪ್ರಯತ್ನ ಪಟ್ಟ ಹಿನ್ನೆಲೆಯಲ್ಲಿ ಅಮೆರಿಕ ಹಾಗೂ ಭಾರತದ ನಡುವಿನ ಸಂಬಂಧಗಳು ಹಳಸಿವೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದ ಬೆನ್ನಲ್ಲೇ ಅಮೆರಿಕದ ಕೃಪಾ ಕಟಾಕ್ಷ ಪಡ್ಕೊಳ್ಳೋದಕ್ಕೆ ಅಂತ ಹೋಗಿದ್ದ ಪಾಕಿಸ್ತಾನದ ಮುಲ್ಲಾ ಜನರಲ್ ಅಸೀಂ ಮುನೀರ್ಗೆ ಅಮೆರಿಕ ತುಂಬಾನೇ ನಿರಾಸೆ ಉಂಟು ಮಾಡಿದೆ. ಕಷ್ಟದ ಪರಿಸ್ಥಿತಿಯಲ್ಲಿ ಅಮೆರಿಕದ ಮುಂದೆ ಕಣ್ಣೀರು ಹಾಕಿದ್ರೆ ಅವ್ರೇನಾದ್ರೂ ಭಿಕ್ಷೆ ಹಾಕದೇ ಇರ್ತಾರ? ಅದು ಅಲ್ಲದೆ ಡಿಸೆಂಬರ್ ತಿಂಗಳು ಬೇರೆ, ಕ್ರಿಸ್ಮಸ್ ಹತ್ತಿರ ಆಗ್ತಾ ಇರೋ ಸಂಬಂಧ ಬೇಡಿದ್ರೆ ಖಂಡಿತ ಇಲ್ಲ ಅನ್ನೋದಿಲ್ಲ ಅಮೆರಿಕ ಅಂದ್ಕೊಂಡು ಒಂದು ದೊಡ್ಡ ಭಿಕ್ಷಾ ಪಾತ್ರೆನೇ ಹಿಡ್ಕೊಂಡು ಪಾಕಿಸ್ತಾನದಿಂದ ಅಮೆರಿಕಾಗೆ ಹೋಗಿದ್ದ ಮುನೀರ್ ಹೋದ ದಾರಿಗೆ ಸುಂಕ ಇಲ್ಲ ಅನ್ನೋ ಹಾಗೆ ವಾಪಸ್ಸು ಬರಬೇಕಾಗಿ ಬಂದಿದೆ. ಜೊತೆಗೆ ಅಮೆರಿಕ ಪಾಕಿಸ್ತಾನಕ್ಕೆ ಅಜೀರ್ಣ ಆಗುವಷ್ಟು ಬುದ್ಧಿ ಹೇಳಿದೆ. ಚೈನಾನ ದೂರ ಇಡಿ, ಭಾರತವನ್ನು ಹತ್ರ ಮಾಡ್ಕೊಳ್ಳಿ, ಕಾಶ್ಮೀರದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ, ಭಾರತದ ಜೊತೆಗಿನ ವ್ಯಾಪಾರ ಸಂಬಂಧಗಳು ಸುಧಾರಣೆ ಆಗೋ ಹಾಗೆ ಮಾಡ್ಕೊಳ್ಳಿ, ಆಮೇಲೆ ಸಹಾಯ ಕೇಳ್ಕೊಂಡು ಇಲ್ಲಿಗೆ ಬನ್ನಿ ಅಂತ ಅಮೆರಿಕ ನಿರ್ದಾಕ್ಷಿಣ್ಯವಾಗಿ ಹೇಳಿ ಕಳಿಸಿದೆ. ಹಾಗಾದ್ರೆ ತಾವೇ ಸಾಕಿ ಬೆಳೆಸಿದ ನಾಯಿನ ಅಮೆರಿಕಾದ ದನಿಗಳು ಗೇಟ್ ಹೊರಗೆ ನಿಲ್ಲಿಸಿ ಹಚ ಅಂದಿದ್ದು ಯಾಕೆ? ಭಾರತದ ಜೊತೆಗಿನ ಪಾಕಿಸ್ತಾನದ ಸಂಬಂಧಗಳು ಸುಧಾರಣೆ ಆಗಬೇಕಿದೆ, ಭಾರತದ ಜೊತೆ ನಮಗೆ ಸ್ನೇಹ ಬೇಕಿದೆ ಅಂತೆಲ್ಲ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಮಾತಾಡ್ತಾ ಇರೋದ್ರ ಹಿಂದೆ ಅಮೆರಿಕ ಇದೆಯಾ? ಶರೀಫ್ ಈ ಬಾರಿಯ ಚುನಾವಣೆಗಳಲ್ಲಿ ಗೆಲ್ಲಬೇಕು ಅನ್ನೋ ಸಂದೇಶವನ್ನ ಅಮೆರಿಕ ಈ ಮುಲ್ಲಾ ಜನರಲ್ಗೆ ಕೊಟ್ಟು ಕಳುಹಿಸಿದೆಯಾ? ಅಮೆರಿಕ ಮತ್ತು ಪಾಕಿಸ್ತಾನದ ನಡುವೆ ಮತ್ತೆ ಇದೇನಾಗ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ಪಾಕಿಸ್ತಾನದ ನಾಯಕರ ಬಾಯಲ್ಲಿ ಭಾರತದ ಬಗ್ಗೆ ಅತ್ಯಂತ ಪ್ರೀತಿಯ ಮಾತುಗಳು ಕೇಳಿ ಬರ್ತಾ ಇವೆ. ಅಲ್ಲಿನ ಭಾವಿ ಪ್ರಧಾನಿ ಅಂತಲೇ ಬಿಂಬಿತ ಆಗ್ತಾ ಇರೋ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಹೋದ ಕಡೆ ಬಂದ ಕಡೆ ಎಲ್ಲ ಇಮ್ರಾನ್ ಖಾನ್ ಆಡಳಿತವನ್ನು ಬೈತಾ ಪಾಕಿಸ್ತಾನ ಭಾರತದ ಜೊತೆಗಿನ ಸಂಬಂಧಗಳನ್ನ ಸುಧಾರಣೆ ಮಾಡ್ಕೋಬೇಕು, ಭಾರತದ ಜೊತೆ ಸ್ನೇಹ ಇಟ್ಕೋಬೇಕು ಅಂತ ಮಾತಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಭಾರತದ ಜೊತೆಗೆ ಸ್ನೇಹ ಸಂಬಂಧಗಳನ್ನ ಗಟ್ಟಿ ಮಾಡ್ಕೊಳ್ಳೋದಿಕ್ಕೆ ಹೋಗಿದ್ದಕ್ಕೇನೆ ಕಳೆದ ಬಾರಿ ಸೇನಾ ಮುಖ್ಯಸ್ಥ ಮುಷರ್ರಫ್ ನನ್ನ ವಿರುದ್ಧ ಪಿತೂರಿ ಮಾಡಿ ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸಿದ್ದು ಅಂತೆಲ್ಲ ಭಾಷಣಗಳನ್ನು ಮಾಡೋ ಮೂಲಕ ಪಾಕಿಸ್ತಾನದಲ್ಲಿ ಮತ್ತು ಭಾರತದಲ್ಲಿ ಎರಡೂ ಕಡೆ ಸಿಂಪತಿಯನ್ನ ಗಿಟ್ಟಿಸಿಕೊಳ್ಳೋ ಪ್ರಯತ್ನವೊಂದನ್ನು ಶರೀಫ್ ಮಾಡ್ತಾ ಇದ್ದಾರೆ. ಆತನ ಈ ಮಾತುಗಳನ್ನು ಪಾಕಿಸ್ತಾನದ ಜನ ನಂಬುತ್ತಾರೇನೋ, ಆದರೆ ಭಾರತ ನಂಬಿಬಿಟ್ರಂತೂ ಕೆಡ್ತು ಅಂತಲೇ ಅರ್ಥ. ಇನ್ನು ಈ ಎಲ್ಲ ಮಾತುಗಳು ಕೂಡ ಬರೀ ಶರೀಫ್ ಬಾಯಿಂದ ಬರ್ತಾ ಇರೋದಲ್ಲ, ಈ ಮಾತುಗಳನ್ನು ಅಮೆರಿಕಾದ ದಣಿಗಳು ಹೇಳಿಸ್ತಾ ಇರೋ ಹಾಗೆ ಕಾಣ್ತಾ ಇದೆ. ಅದಕ್ಕೆ ಸರಿಯಾಗಿ ಮೊನ್ನೆ ಅಮೆರಿಕಾಗೆ ಹೋಗಿದ್ದ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ಕಿವಿಯಲ್ಲಿ ಕೂಡ ಅಮೆರಿಕ ಇದೇ ಶಂಖವನ್ನು ಊದಿ ಕಳುಹಿಸಿಕೊಟ್ಟಿದೆ. ಗೆಳೆಯರೆ, ಕಟ್ಕಂಡಾಳ ಕೊನೆ ತನಕ ಇಟ್ಕಂಡಾಳ ಇರೋ ತನಕ ಅನ್ನೋದು ನಮ್ಮ ಹಳ್ಳಿ ಕಡೆ ಇರೋ ಒಂದು ಗಾದೆ ಮಾತು. ಈ ಪಾಕಿಸ್ತಾನವನ್ನು ಅಮೆರಿಕ ಇಟ್ಕೊಂಡಿತ್ತೋ ಗೊತ್ತಿಲ್ಲ, ಅಂತೂ ಅಮೆರಿಕ ಜೊತೆ ಸಂಸಾರ ಮಾಡ್ತಲೇ ಪಾಕಿಸ್ತಾನ ತನ್ನ ನಿಯತ್ತನ್ನ ಚೈನಾಗೆ ಹೆಚ್ಚು ತೋರಿಸೋದಕ್ಕೆ ಶುರು ಮಾಡ್ತು. ಅಮೆರಿಕಾನು ಒಂದು ಮಾತು ಕೇಳದೆ ಬೆಲ್ಟ್ ಅಂಡ್ ರೋಡ್ಗೆ ಸಹಿ ಹಾಕಿ ಪಾಕ್ ಚೈನಾ ಎಕನಾಮಿಕ್ ಕಾರಿಡಾರ್ ಅನ್ನ ಎದೆ ಮೇಲೆ ತಂದುಕೊಳ್ತು ಪಾಕಿಸ್ತಾನ. ಚೈನಾದಿಂದ ಸಿಕ್ಕಾಪಟ್ಟೆ ಸಾಲ ಮಾಡ್ತು. ಈ ಹಿಂದಿನ ಇಮ್ರಾನ್ ಸರ್ಕಾರ ಅಂತೂ ಒಸಾಮಾ ಬಿನ್ ಲಾಡನ್ ಹುತಾತ್ಮ ಅಂತ ಹೇಳಿದ್ದೇನು, ಅಮೆರಿಕಾನ ಬೈದಿದ್ದೇನು, ಚೈನಾಗ ಪದೇ ಪದೇ ಹೋಗಿ ಭಿಕ್ಷೆ ತಂದಿದ್ದೇನು. ಒಟ್ಟಾರೆ ಚೈನಾ ಹತ್ತಿರ ಆದಷ್ಟು ಪಾಕಿಸ್ತಾನದಿಂದ ಅಮೆರಿಕ ದೂರ ಆಗ್ತಾ ಹೋಯಿತು. ಅದರಲ್ಲೂ ಕಳೆದ ಬಾರಿ ಅಧಿಕಾರದಲ್ಲಿದ್ದ ರಿಪಬ್ಲಿಕನ್ ಪಕ್ಷದ ನಾಯಕ ಡೊನಾಲ್ಡ್ ಟ್ರಂಪ್ ಈ ಭಿಕ್ಷುಕರ ದೇಶವನ್ನ ಗೇಟಿಂದ ಆಚೆ ನಿಲ್ಲಿಸ್ಬಿಟ್ರು. ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದ ಅನುದಾನಗಳು, ಡಿಸ್ಕೌಂಟ್ಗಳಲ್ಲಿ ಭಾರಿ ಕಡಿತ ಶುರುವಾಯಿತು. ಇನ್ನು ಚೈನಾ ಸಹಾಯ ಮಾಡ್ತಾ ಇತ್ತು, ಆದರೆ ಅವ್ರು ಕೊಟ್ಟಿದ್ದೆಲ್ಲ ಸಾಲ, ಕೊಟ್ಟ ಹಣವನ್ನ ಬಡ್ಡಿ ಚಕ್ರಬಡ್ಡಿ ಸಮೇತ ವಸೂಲು ಮಾಡೋದು ಅವರಿಗೆ ಗೊತ್ತಿದೆ. ಕಡೆಗೆ ಪಾಕಿಸ್ತಾನ ತನ್ನ ಆಸ್ತಿಗಳನ್ನು ಚೈನಾಗೆ ಮಾರಾಟ ಮಾಡಬೇಕಾಯಿತು. ಕತ್ತೆಗಳನ್ನು ಮಾರಾಟ ಮಾಡಿದರು, ಚೈನಾಗೆ ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡಿದರು, ಬಲೂಚಿಸ್ತಾನದ ಜನರ ಹಕ್ಕುಗಳನ್ನು ಮಾರಾಟ ಮಾಡಲಾಯಿತು. ಹೀಗೆ ಯಾವಾಗ ಇಮ್ರಾನ್ ಇಡೀ ದೇಶವನ್ನು ಮಾರಿಬಿಡ್ತಾನೆ ಅನ್ನೋದು ಗೊತ್ತಾಯ್ತೋ, ಅಲ್ಲಿ ಎಚ್ಚೆತ್ತುಕೊಂಡಿದ್ದು ಸೇನಾ ಮುಖ್ಯಸ್ಥ ಜನರಲ್ ಜಾವೇದ್ ಬಜ್ವಾ. ಪಾಕಿಸ್ತಾನದಲ್ಲಿ ಹೇಗೆ ಅಂದ್ರೆ, ಚುನಾಯಿತ ಸರ್ಕಾರಕ್ಕಿಂತ ಸೇನೆ ಹೆಚ್ಚು ಪವರ್ಫುಲ್. ಸೇನೆ ತನ್ನ ಮಾತು ಕೇಳೋ ನಾಯಕನನ್ನ ಅಲ್ಲಿ ಕುರ್ಚಿ ಮೇಲೆ ಕೂಡಿಸುತ್ತೆ. ಆತ ಸ್ವಲ್ಪ ಮಾತು ಕೇಳ್ತಿಲ್ಲ, ದಾರಿ ತಪ್ಪುತ್ತಿದ್ದಾನೆ, ತಲಪ್ರತಿಷ್ಠೆ ಜಾಸ್ತಿ ಆಗ್ತಿದೆ ಅನ್ಸಿದ ಕೂಡಲೇ ಅವನನ್ನು ಕೆಳಗಿಳಿಸಿ ಮತ್ತೊಬ್ಬ ಯಾವನೋ ಮಾತು ಕೇಳೋನನ್ನ ತಂದು ಅವನ ಜಾಗಕ್ಕೆ ಕೂಡಿಸ್ತಾರೆ. ಇನ್ನು ಸೇನೆಯ ಬಹುತೇಕ ಅಧಿಕಾರಿಗಳು ಪರಮಭ್ರಷ್ಟರು ಅನ್ನೋದು ಎಷ್ಟು ನಿಜಾನೋ, ಅವರ ಆಸ್ತಿಪಾಸ್ತಿಗಳು, ಹೂಡಿಕೆಗಳು ಅಮೆರಿಕಾದಲ್ಲಿ, ದುಬೈಯಲ್ಲಿ ಹಾಗೂ ಪಶ್ಚಿಮದ ದೇಶಗಳಲ್ಲೇ ಇರುತ್ತವೆ ಅನ್ನೋದು ಕೂಡ ಅಷ್ಟೇ ನಿಜ. ಇನ್ನು ಆಯುಧಗಳ ವಿಷಯದಲ್ಲಿ ಕೂಡ ಪಾಕಿಸ್ತಾನದ ಸೇನಾ ಅಧಿಕಾರಿಗಳಿಗೆ ಅಮೆರಿಕಾದ ಆಯುಧಗಳು ಇಷ್ಟ ಆಗುತ್ತವೆ ಹೊರತು ಚೈನಾದ ಆಯುಧಗಳಲ್ಲ. ಹೀಗಾಗಿ ಅಮೆರಿಕಾದ ಮೇಲೆ ತುಂಬಾನೇ ಮೋಹ ಇಟ್ಟುಕೊಂಡಿದ್ದ ಬಜುವಾಗೆ ಇಮ್ರಾನ್ ಚೈನಾ ಜೊತೆ ಡ್ಯೂಯೆಟ್ ಹಾಡ್ತಾ ಇರೋದು ಒಂಥರ ಹರಾಮ್ ಥರ ಕಾಣಿಸ್ತು. ಹೀಗಾಗಿ ಆತ ಮತ್ತೆ ಅಮೆರಿಕ ಜೊತೆ ನಿಖಾ ಹಲಾಲ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಶುರು ಮಾಡ್ದ. ಇನ್ನು ಅಮೆರಿಕ ಇಮ್ರಾನ್ ಖಾನ್ ಅನ್ನು ಕೆಳಗಿಳಿಸಿ ಶಹಬಾಜ್ಗೆ ಪಟ್ಟ ಕಟ್ಟಿ ಅಂತ ಹೇಳ್ತು. ಪಾಕಿಸ್ತಾನದ ಸೇನೆ ಆ ಕೆಲಸವನ್ನು ಕೂಡ ಮಾಡ್ತು. ಇಮ್ರಾನ್ ಮೇಲೆ ಕೇಸುಗಳಾದವು, ಆತ ಈಗ ಜೈಲು ಪಾಲಾಗಿದ್ದಾನೆ. ಇದೆಲ್ಲವನ್ನು ಮಾಡಿದ್ದಕ್ಕೆ ಅಮೆರಿಕ ಪಾಕಿಸ್ತಾನಕ್ಕೊಂದಷ್ಟು ಭಿಕ್ಷೆ ಕೂಡ ಹಾಕ್ತು.
ಯುಕ್ರೇನ್ಗೆ ಆಯುಧ ಕೊಡೋದಕ್ಕೆ ಹೇಳ್ತು. ಅದಕ್ಕೆ ಪ್ರತಿಫಲವಾಗಿ FATFನ ಗ್ರೇ ಲಿಸ್ಟ್ನಿಂದ ಪಾಕಿಸ್ತಾನವನ್ನು ಹೊರಗಿಡ್ತು. ಮೊನ್ನೆ ಇಸ್ರೇಲಿಗೆ ಕೂಡ ಪಾಕಿಸ್ತಾನದಿಂದ ಅಮೆರಿಕ ಒಂದಷ್ಟು ಶೆಲ್ಗಳನ್ನು ಕೊಡಿಸಿದೆ. ಅದರ ಪರಿಣಾಮ IMF ಪಾಕಿಸ್ತಾನಕ್ಕೆ ಸಾಲ ಕೊಡುವುದಾಗಿ ಹೇಳಿದೆ. ಇದರ ಬೆನ್ನಲ್ಲೇ ದೇಶಭ್ರಷ್ಟನಾಗಿದ್ದ ಮಾಜಿ ಪ್ರಧಾನಿ ನವಾಜ್ ಶರೀಫ್ಗೆ ಪಾಕಿಸ್ತಾನದ ನ್ಯಾಯಾಲಯ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ. ಆತ ಈಗಲ್ಲಿ ಚುನಾವಣಾ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾನೆ. ಮುಂದಿನ ಬಾರಿ ಈ ಶರೀಫ್ ಸರ್ಕಾರ ರಚನೆ ಮಾಡಲಿ ಅಂತ ಅಮೆರಿಕ ಬಯಸ್ತಾ ಇದೆ. ಸೇನೆ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು. ಅಲ್ಲಿನ ಚುನಾವಣೆಗಳಲ್ಲಿ ನವಾಜ್ ಶರೀಫ್ ಸರ್ಕಾರ ಗೆಲ್ಲೋ ಹಾಗೆ ಪಾಕಿಸ್ತಾನದ ಸೇನೆ ನೋಡ್ಕೋಬೇಕು. ಅದಕ್ಕಾಗಿ ಅಮೆರಿಕ ಅಲ್ಲಿನ ಸೇನಾಧಿಕಾರಿಗಳಿಗೆ ಆದೇಶವನ್ನು ಕೂಡ ಕೊಟ್ಟು ಹಾಗೆ ಕಾಣ್ತಾ ಇದೆ. ಆದರೆ ಇಲ್ಲಿಗ ಚುನಾವಣೆ ನಡೆಸಬೇಕು ಅಂದರೆ ಆನಂತರ ಅಲ್ಲಿ ಆಳ್ವಿಕೆಯನ್ನು ಮಾಡಬೇಕು ಅಂದರೂ ಕೂಡ ಹಣ ಅನ್ನೋದು ಬೇಕಲ್ಲ. ಹೀಗಾಗಿ ಮೊನ್ನೆ ಅಷ್ಟೇ ಅರಬ್ ದೇಶಗಳಿಗೆ ಹೋಗಿ ಒಂದಷ್ಟು ಭಿಕ್ಷೆ ಎತ್ಕೊಂಡು ಬಂದ ಸೇನಾಧಿಕಾರಿ ಮುನೀರ್ ಈಗ ಅದೇ ಆಸೆ ಇಟ್ಕೊಂಡು ಅಮೆರಿಕ ಯಾತ್ರೆ ಕೂಡ ಮಾಡಿದ್ದಾರೆ. ಗೆಳೆಯರೆ, ಈ ಅಮೆರಿಕ ಹೆಂಗೆ ಅಂದರೆ ಅವರು ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಬಿಟ್ಟು ಕೊಡೋದಿಲ್ಲ. ಯಾಕೆಂದರೆ ಅಕಸ್ಮಾತ್ ಪಾಕಿಸ್ತಾನದೊಳಕ್ಕೆ ಚೈನಾ ಒಂದು ಕೂತ್ಕೊಂಡ್ರೆ ಅಲ್ಲಿ ಚೈನಾದ ಸೇನಾ ನೆಲೆಗಳು, ಚೈನಾದ ಪಾರುಪತ್ಯ ಹೆಚ್ಚಾಗ್ತಾ ಹೋದರೆ, ಚೈನಾದ ಹೂಡಿಕೆಗಳು ಹೆಚ್ಚಾದರೆ ಪಾಕಿಸ್ತಾನ ಅನ್ನೋ ಏಷ್ಯಾದ ಅತ್ಯಂತ ಆಯಕಟ್ಟಿನ ಪ್ರದೇಶವೊಂದು ತಮ್ಮ ಕೈ ತಪ್ಪಿ ಹೋಗುತ್ತೆ ಅಂತ ಅಮೆರಿಕ ಭಾವಿಸುತ್ತೆ. ಹೀಗಾಗಿ ಅಮೆರಿಕ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಕೈ ಬಿಡೋದೂ ಇಲ್ಲ. ಹಾಗಂತ ಅವರು ಚೈನಾ ಜೊತೆ ಪೂರ್ತಿಯಾಗಿ ಹೋಗೋದಿಕ್ಕೂ ಬಿಡೋದಿಲ್ಲ. ಆಗಾಗ ಪಾಕಿಸ್ತಾನಕ್ಕೆ ಒಂದೋ ಎರಡೋ ಮೂಳೆ ತೋರಿಸ್ತಾರೆ. ಈ ಮೂಳೆ ಸಿಗಬೇಕು ಅಂದ್ರೆ ನಾವು ಹೇಳಿದ ಒಂದಷ್ಟು ಕೆಲಸಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಈಗ ಕೂಡ ಅಮೆರಿಕ ಅದೇ ಕೆಲಸವನ್ನು ಮಾಡಿದೆ. ಈಗ ಪಾಕಿಸ್ತಾನಕ್ಕೆ ಅಮೆರಿಕ ಕೊಟ್ಟಿರೋ ಆದೇಶಗಳ ಪೈಕಿ ಮೊದಲನೇದ್ದು ಪಾಕಿಸ್ತಾನ ಚೈನಾಗೆ ಕೊಡ್ತಾ ಇರೋ ಪ್ರಾಮುಖ್ಯತೆಯನ್ನ ನಿಲ್ಲಿಸಬೇಕು ಅನ್ನೋದು. ಅದನ್ನೇನೋ ಪಾಕಿಸ್ತಾನ ಮಾಡಿಬಿಡುತ್ತೆ. ಅದರಲ್ಲಿ ಏನಿದೆ, ಒಂದು ತಲಾಖ್ ಕೊಟ್ಟು ಇನ್ನೊಂದು ನಿಖಾ ಮಾಡ್ಕೊಳ್ಳೋದು ಅಥವಾ ಅಮೆರಿಕ ಜೊತೆಗಿನ ಹಳೆ ನಿಖಾನ ಹಲಾಲ್ ಮಾಡ್ಕೊಳ್ಳೋದು ಅಷ್ಟೇ. ಅದನ್ನು ಮಾಡಿಬಿಡ್ತಾರೆ. ಆದರೆ ಇದಿಷ್ಟೇ ಸಾಕಾಗ್ತಾ ಇಲ್ಲ. ಈಗ ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಚೆನ್ನಾಗಿವೆ. ಹೀಗಾಗಿ ನೀವು ಭಾರತದ ಜೊತೆಗಿನ ಸಂಬಂಧಗಳನ್ನು ಕೂಡ ಸರಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದೆ ಅಮೆರಿಕ. ಇನ್ನು ಇಲ್ಲಿ ಅಮೆರಿಕದ ಎಲ್ಲ ಆದೇಶಗಳನ್ನು ತಲೆ ಮೇಲೆ ಇಟ್ಕೊಂಡು ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗತ್ತಾ? ಯಾಕೆಂದ್ರೆ ಸಿಪೆಕ್ ಅಂದ್ರೆ ಚೈನಾ ಪಾಕ್ ಎಕನಾಮಿಕ್ ಕಾರಿಡಾರ್ ಯೋಜನೆಯನ್ನ ಆರಂಭ ಮಾಡಿರೋ ಚೈನಾ ಸುಮಾರು $65 ಬಿಲಿಯನ್ ಹೂಡಿಕೆ ಮಾಡೋದಕ್ಕೆ ಹೋಗ್ತಾ ಇದೆ. ಆ ಪೈಕಿ ಸರಿಸುಮಾರು $25 ಬಿಲಿಯನ್ ಹಣವನ್ನ ಈಗಾಗಲೇ ಚೈನಾ ಪಾಕಿಸ್ತಾನದಲ್ಲಿ ಹೂಡಿಕೆಯನ್ನು ಕೂಡ ಮಾಡಿದೆ. ಇದಲ್ಲದೆ ಪಾಕಿಸ್ತಾನಕ್ಕೆ ಸಾಕಷ್ಟು ಸಾಲವನ್ನು ಕೂಡ ಚೈನಾ ಕೊಟ್ಟಿದೆ. ಚೈನಾದ ಒಂದಷ್ಟು ಹೂಡಿಕೆಗಳು ಪಾಕಿಸ್ತಾನದಲ್ಲಿ ತಲೆ ಎತ್ತುತ್ತಾ ಇವೆ. ಇಂಥ ಸಂದರ್ಭದಲ್ಲಿ ಚೈನಾಗೆ ಆದ್ಯತೆ ಕೊಡಬಾರದು, ಚೈನಾದ ಹೂಡಿಕೆಗಳಿಗೆ ಅವಕಾಶ ಕೊಡಬಾರದು ಅನ್ನೋ ಅಮೆರಿಕದ ಮಾತುಗಳನ್ನೇನಾದರೂ ಪಾಕಿಸ್ತಾನ ಕೇಳಿಬಿಟ್ರೆ ಈ ತಕ್ಷಣ ಚೈನಾದಿಂದ ಮಾಡಿದ ಸಾಲಗಳನ್ನ ಇವರು ಹಿಂತಿರುಗಿಸಬೇಕಾಗಿ ಬರುತ್ತೆ ಮತ್ತು ಚೈನಾ ಪಾಕಿಸ್ತಾನದ ಮೇಲೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊರೆ ಹೋಗುವ ಸಾಧ್ಯತೆಗಳು ಕೂಡ ಇರುತ್ತವೆ. ಹೀಗಾಗಿ ಪೂರ್ತಿಯಾಗಿ ಚೈನಾನ ದೂರ ಇಡೋದು ಸದ್ಯಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯವಾಗೋ ಕೆಲಸ ಅಲ್ಲ. ಹಾಗಂತ ಅಮೆರಿಕದ ಮಾತು ಕೇಳದೇ ಇರೋದಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಅಮೆರಿಕ ಕೇವಲ ಹಣಕಾಸಿನ ನೆರವಿಗಷ್ಟೇ ಪಾಕಿಸ್ತಾನಕ್ಕೆ ಬೇಕಾಗ್ತಾ ಇಲ್ಲ. ಬದಲಿಗೆ ಪಾಕಿಸ್ತಾನದಲ್ಲಿ ಇತ್ತೀಚೆಗೆ ತೀವ್ರಗೊಳ್ತಾ ಇರೋ ತೆಹರೀಕಿ ತಾಲಿಬಾನ್ ಸೇರಿದ ಹಾಗೆ ಸಾಕಷ್ಟು ಉಗ್ರ ಸಂಘಟನೆಗಳನ್ನ ಮಟ್ಟ ಹಾಕೋದಕ್ಕೆ ಕೂಡ ಪಾಕ್ ಸೇನೆಗೆ ಅಮೆರಿಕದ ನೆರವಿನ ಅಗತ್ಯ ತುಂಬಾನೇ ಇದೆ. ಭಯೋತ್ಪಾದನೆಯನ್ನ ಮಟ್ಟ ಹಾಕೋದಕ್ಕೆ ಬೇಕಾದ ಸೇನಾ ನೆರವನ್ನ ಇವರು ಚೈನಾದಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಅಲ್ಲಿ ಅಮೆರಿಕಾನೇ ನೆರವಿಗೆ ನಿಂತ್ಕೋಬೇಕಾಗತ್ತೆ. ಆದ್ರೆ ಅಮೆರಿಕ ಇಂಥ ನೆರವುಗಳನ್ನ ಕೊಡಬೇಕು ಅಂದ್ರೆ ಪಾಕಿಸ್ತಾನ ತನ್ನ ಮಾತನ್ನ ಕೇಳಬೇಕು ಅಂತ ಅಮೆರಿಕ ಬಯಸುತ್ತೆ. ಇದು ಈಗ ಪಾಕಿಸ್ತಾನಕ್ಕೆ ಅಡಕತ್ತರಿಯಲ್ಲಿ ಸಿಕ್ಕಾಕೊಳ್ಳೋ ತರದ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದೆ. ಇದರ ಜೊತೆಗೆ ಅಮೆರಿಕ ಪಾಕಿಸ್ತಾನದ ಸೇನಾಧಿಕಾರಿ ಅಸೀಂ ಮುನೀರ್ಗೆ ಮತ್ತಷ್ಟು ಬುದ್ಧಿವಾದವನ್ನು ಹೇಳಿದೆ. ಭಾರತದ ಗಡಿಯಲ್ಲಿನ ಎಲ್ಲ ರೀತಿಯ ಉಲ್ಲಂಘನೆಗಳನ್ನ ತಕ್ಷಣ ನಿಲ್ಲಿಸಬೇಕು, ಅಲ್ಲಿ ಉಗ್ರರಿಗೆ ಕೊಡ್ತಾ ಇರೋ ತರಬೇತಿಯನ್ನ ನಿಲ್ಲಿಸಿ, ಭಾರತದೊಳಕ್ಕೆ ಪಾಕಿಸ್ತಾನದಿಂದ ಉಗ್ರರು ನುಸುಳದ ಹಾಗೆ ನೋಡ್ಕೊಳ್ಳಿ, ಗಡಿಯಲ್ಲಿ ಸುಖ ಸುಮ್ಮನೆ ಕದನ ವಿರಾಮದ ಉಲ್ಲಂಘನೆ ಒಳ್ಳೆಯದಲ್ಲ, ಅಕಸ್ಮಾತ್ ಭಾರತ ತಿರುಗಿ ಬಿದ್ರೆ ಯುದ್ಧಕ್ಕೆ ನಿಂತ್ರೆ ಪಾಕಿಸ್ತಾನದ ನಕ್ಷೆನೇ ಬದಲಾಗಿ ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಅಂಥದನ್ನ ಮಾಡ್ಕೋಬೇಡಿ, ಭಾರತದ ಜೊತೆಗಿನ ಸಂಬಂಧಗಳನ್ನ ಉತ್ತಮ ಪಡಿಸ್ಕೊಳ್ಳಿ ಅಂತೆಲ್ಲ ಅಮೆರಿಕ ಪಾಕಿಸ್ತಾನಕ್ಕೆ ಬುದ್ಧಿ ಹೇಳಿ ಕಳಿಸಿದೆ. ಇಲ್ಲಿ ಭಾರತಕ್ಕೆ ಪಾಕಿಸ್ತಾನದ ಜೊತೆಗಿನ ಸಂಬಂಧಗಳನ್ನ ಉತ್ತಮ ಪಡಿಸ್ಕೊಂಡು ಆಗಬೇಕಾಗಿರೋದೇನಾದರೂ ಇದೆಯಾ ಅಂದ್ರೆ ಖಂಡಿತ ಅಂಥದ್ದೇನು ಅಲ್ಲಿ ಕಾಣ್ತಾ ಇಲ್ಲ. ಆದರೆ ಚೈನಾ ಹಾಗೂ ಪಾಕಿಸ್ತಾನಗಳ ನಡುವಿನ ಸಂಬಂಧ ಕಟ್ ಆದ್ರೆ ಅದರಿಂದ ಭಾರತಕ್ಕೆ ಖಂಡಿತ ಒಂದಷ್ಟು ಲಾಭ ಅಂತೂ ಆಗುತ್ತೆ. ಗಿಲ್ಗಿಟ್ ಬಾಲ್ಟಿಸ್ತಾನ ಹಾಗೂ ಆಕ್ರಮಿತ ಕಾಶ್ಮೀರಗಳಲ್ಲಿ ಚೈನಾದ ಸಿಪೆಕ್ ಏನಿದೆ ಅದು ಅವರ ಕೈ ತಪ್ಪಿದ್ರೆ ಮುಂದೊಂದಿನ ಭಾರತ ಆಕ್ರಮಿತ ಕಾಶ್ಮೀರವನ್ನ ಮರುವಶ ಪಡಿಸ್ಕೋಬೇಕು ಅಂದ್ಕೊಂಡಾಗ ಚೈನಾ ಪಾಕಿಸ್ತಾನದ ನೆರವಿಗೆ ಹೋಗೋದಿಲ್ಲ. ಇದು ಭಾರತಕ್ಕಾಗುವ ಅತಿ ದೊಡ್ಡ ಲಾಭ. ಹಾಗೆ
ಕಾಶ್ಮೀರದ ಗಡಿಯಿಂದ ಆಗ್ತಾ ಇರೋ ಭಯೋತ್ಪಾದನೆಯನ್ನ ಕಡಿಮೆ ಮಾಡಬೇಕು ಅಂತ ಕೂಡ ಅಮೆರಿಕ ಇಲ್ಲಿ ಹೇಳಿದೆ. ಆದ್ರೆ ಪಾಕಿಸ್ತಾನ ಇದೆಲ್ಲವನ್ನ ಮಾಡುತ್ತಾ ಅಥವಾ ತಾತ್ಕಾಲಿಕವಾಗಿ ತನ್ನ ಸಂಕಷ್ಟಗಳನ್ನ ಬಗೆಹರಿಸಿಕೊಳ್ಳೋದಿಕ್ಕೆ ಭಾರತದ ಜೊತೆ ಮತ್ತೆ ನಕಲಿ ಸ್ನೇಹದ ನಾಟಕ ಆಡುತ್ತಾ ಈ ಬಾರಿ ಪಾಕಿಗಳು ಸ್ನೇಹ ಹಸ್ತ ಚಾಚ್ಕೊಂಡು ಬಂದ್ರು ಅಂದ ಕೂಡಲೇ ಭಾರತ ಅವರನ್ನ ನಂಬಿಬಿಡುತ್ತಾ. ಪಾಕಿಗಳನ್ನ ನಂಬೋದಕ್ಕಿಂತ ದೊಡ್ಡ ಸ್ವಯಂಕೃತ ಅಪರಾಧ ಭಾರತದ ಪಾಲಿಗಂತೂ ಮತ್ತಿನ್ಯಾವುದು ಇರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಮುಂದೆ ಏನಾಗತ್ತೆ ಕಾದು ನೋಡಬೇಕು. ಇದು ಗೆಳೆಯರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ನ ಅಮೆರಿಕ ಯಾತ್ರೆ ಮತ್ತು ಅಲ್ಲಿ ಅಮೆರಿಕ ಮುನೀರ್ಗೆ ಕಿವಿ ತುಂಬಾ ಬುದ್ಧಿವಾದದ ಶಂಕ ಓದಿ ಕಳುಹಿಸಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.